ಅಧಿಕಾರ ಹಂಚಿಕೆ ಸೂತ್ರಕ್ಕೆ ಅಹಿಂದ ನಾಯಕರ ಆಕ್ಷೇಪ. ಹೈಕಮಾಂಡ್ ಮಟ್ಟದಲ್ಲಿನ ಮಾತುಕತೆ ಅಂತ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಅಧಿಕಾರ ಹಂಚಿಕೆ ಸೂತ್ರ ಇದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಈಗ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಡಿಕೆಶಿ ಮಾತಿನಿಂದ ಅಹಿಂದ ಸಚಿವರು ಕೆರಳಿ ಕೆಂಡವಾಗಿದ್ದಾರೆ. ಅಂತಹ ಸೂತ್ರ ಇದ್ರೆ ಬಹಿರಂಗಪಡಿಸುವಂತೆ ಆಗ್ರಹ ಕೇಳಿಬರ್ತಾ ಇದೆ. ಹೈಕಮಾಂಡ್ ಸ್ಪಷ್ಟನೆ ನೀಡಲಿ ಅನ್ನುವಂತಹ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಅಹಿಂದ ನಾಯಕರು. ಕಾಂಗ್ರೆಸ್ ವರಿಷ್ಠರೇ ರಾಜ್ಯಕ್ಕೆ ಬಂದು ಸ್ಪಷ್ಟಪಡಿಸಲಿ. ನೋಡಿ, ಡಿಕೆ ಶಿವಕುಮಾರ್ ಅವರ ಹೇಳಿಕೆ, ಡಿಕೆ ಶಿವಕುಮಾರ್ ಅವರ ಮಾತಿನಿಂದ ಈಗ ಅಹಿಂದ ಸಚಿವರು ಕೆರಳಿದ್ದಾರೆ. ಅಂದ್ರೆ ಅಧಿಕಾರ ಹಂಚಿಕೆ ಸೂತ್ರ ಇದೆ ಅನ್ನುವಂತಹ ಮಾತನ್ನ ಡಿಸಿಎಂ ಹೇಳಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಮಧ್ಯೆ ಡಿನ್ನರ್ ಪಾಲಿಟಿಕ್ಸ್ಗೆ ಹೈಕಮಾಂಡ್ ಎಂಟ್ರಿ. ತಾವೇ ಹೈಕಮಾಂಡ್ ಬಳಿ ತೆರಳೋದಕ್ಕೆ ಸಚಿವರು ಪ್ಲಾನ್ ಅನ್ನ ರೆಡಿ ಮಾಡಿದ್ದಾರೆ. ದೆಹಲಿಗೆ ತೆರಳಿ ಆಗ್ರಹವನ್ನ ವ್ಯಕ್ತಪಡಿಸೋದಕ್ಕೆ ಅಹಿಂದ ಸಚಿವರ ಪ್ಲಾನ್ ಇದೆ. ಮುಂದಿನ ವಾರ ಸುರ್ಜೇವಾಲಾ ರಾಜ್ಯಕ್ಕೆ ಬರುವಂತಹ ಸಾಧ್ಯತೆಗಳಿದೆ. ಬೆಂಗಳೂರಿಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಮನದ ಸಾಧ್ಯತೆ ಇದೆ. ಇನ್ನೊಂದು ಕಡೆ ಅಹಿಂದ ಸಚಿವರು ತಾವೇ ಹೈಕಮಾಂಡ್ ಬಳಿ ತೆರಳಿ ಈ ಬಗ್ಗೆ ಮಾತುಕತೆಗೆ ಪ್ಲಾನ್ ಅನ್ನ ನಡೆಸಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನೋಡಿ, ಡಿನ್ನರ್ ಪಾಲಿಟಿಕ್ಸ್ಗೆ ಹೈಕಮಾಂಡ್ ಎಂಟ್ರಿ ಆಗಿತ್ತು. ಈಗ ಸಚಿವರು, ಅಹಿಂದ ಸಚಿವರು ಹೈಕಮಾಂಡ್ ಭೇಟಿಗೆ ನಿರ್ಧಾರವನ್ನ ಮಾಡಿದ್ದಾರೆ. ಅಂದ್ರೆ ತಾವೇ ದೆಹಲಿಗೆ ತೆರಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ರೂಪಿಸ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಈಗ ಸದ್ಯ ಗಮನಕ್ಕೆ ಬರ್ತಾ ಇದೆ. ಮುಂದಿನ ವಾರ ಸುರ್ಜೇವಾಲಾ ಅಂದ್ರೆ ಬೆಂಗಳೂರಿಗೆ ಆಗಮಿಸುವಂತಹ ಸಾಧ್ಯತೆ ಇದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರ ಆಗಮನ ಸಾಧ್ಯತೆ ಇದೆ. ಹೀಗಾಗಿ ಈ ಕುರಿತಂತೆ ಒಂದಷ್ಟು ಅಹಿಂದ ಸಚಿವರು ಗರಂ ಆಗಿದ್ದು ಭೇಟಿಗೆ ಪ್ಲಾನ್ಗಳು ನಡೀತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಒಂದು ಕಡೆ ಈಗಾಗಲೇ ಡಿನ್ನರ್ ಪಾಲಿಟಿಕ್ಸ್ ವಿಚಾರದಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅದರ ಮಧ್ಯದಲ್ಲಿ ಅಹಿಂದ ಸಚಿವರು ಕೂಡ ಈಗ ಒಂದು ಬಿಗ್ ಪ್ಲಾನ್ ನಡೆಸಿದ್ದಾರೆ ಅನ್ನುವಂತಹ ವಿಚಾರ ತಿಳಿದು ಬರ್ತಾ ಇದೆ. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಪ್ರಸನ್ನ? ಮಧು ನಾಗರಾಜ್, ಪ್ರಮುಖವಾಗಿ ಡಿನ್ನರ್ ಪಾಲಿಟಿಕ್ಸ್ ನ ವಿನ್ನರ್ ಯಾರು ಅನ್ನುವಂತಹ ಒಂದಷ್ಟು ಸಹಜವಾದ ಕುತೂಹಲಗಳು ಮೇಲೆ ಹೇಳ್ತಾ ಇದ್ದಾವೆ. ಹೈಕಮಾಂಡ್ ಇದೀಗ ಮಧ್ಯಪ್ರವೇಶವನ್ನ ಮಾಡಿ ಪರಮೇಶ್ವರ್ ಅವರು ಕರೆದಿದ್ದಂತಹ ಡಿನ್ನರ್ ಮೀಟಿಂಗಿಗೆ ತಡೆಯನ್ನ ಹಾಕಿದೆ. ಯಾವುದೇ ಕಾರಣಕ್ಕೂ ಕೂಡ ನೀವು ಸದ್ಯಕ್ಕೆ ಈ ಒಂದು ಡಿನ್ನರ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಬೇಡಿ, ಇದರಿಂದ ತಪ್ಪು ಸಂದೇಶ ರವಾನೆ ಆಗುತ್ತೆ, ಪಕ್ಷದಲ್ಲಿ ಬಣ ರಾಜಕೀಯ ತಾರಕಕ್ಕೆ ಏರುವಂತಹ ಸಾಧ್ಯತೆಗಳಿದ್ದಾವೆ, ಹೀಗಾಗಿ ಯಾವುದೇ ರೀತಿಯ ಮೀಟಿಂಗ್ ಗಳನ್ನ, ಪ್ರತ್ಯೇಕ ಸಭೆಗಳನ್ನ ಮಾಡಕೂಡದು ಅನ್ನುವಂತ ಒಂದು ತಾಕೀತನ್ನ ಹೈಕಮಾಂಡ್ ಮಾಡಿದೆ. ಹಾಗಂತ ಅಹಿಂದ ಸಚಿವರು, ಅಹಿಂದ ಶಾಸಕರ ಈ ಬೇಡಿಕೆ ಏನಿದಾವೆ ಅವು ಇಲ್ಲಿಗೆ ತಣ್ಣಗಾಗಿಲ್ಲ, ಅಥವಾ ಈ ಒಂದು ಮೀಟಿಂಗ್ ರದ್ದಾದ ಕಾರಣಕ್ಕೋಸ್ಕರ ಮುಂದೆ ಸಭೆಯನ್ನ ಸೇರೋಣ ಅನ್ನುವಂತಹ ಮಾತನ್ನ ಪರಮೇಶ್ವರ್ ಅವರು ಕೂಡ ಸೂಚ್ಯವಾಗಿ ಹೇಳಿದ್ದಾರೆ. ಅಂದ್ರೆ ಕೇವಲ ಹೈಕಮಾಂಡ್ ಸೂಚನೆಯ ಮೇರೆಗೆ ಇದು ತಾತ್ಕಾಲಿಕವಾಗಿ ರದ್ದಾಗಿದೆ ಹೊರತು ಯಾವುದೇ ಕಾರಣಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ನಾವು ಸಭೆಯನ್ನ ಮಾಡೇ ಮಾಡ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಇದರ ಜೊತೆಗೆ ಬೆಂಗಳೂರಿನಲ್ಲಿ ಶುರುವಾದಂತಹ ಅಹಿಂದ ಶಾಸಕರು, ಸಚಿವರ ಈ ಬೇಡಿಕೆಯ ಕೂಗು ಬೆಂಗಳೂರಿನಿಂದ ನೇರವಾಗಿ ದೆಹಲಿಗೂ ಕೂಡ ತಲುಪುವಂತಹ ಸಾಧ್ಯತೆಗಳಿದಾವೆ. ಈ ಬಗ್ಗೆಯೂ ಕೂಡ ಅಹಿಂದ ಶಾಸಕರು, ಸಚಿವರು ಪ್ಲಾನ್ ಅನ್ನ ರೂಪಿಸ್ತಾ ಇದ್ದಾರೆ. ಬೆಂಗಳೂರಿಗೆ ಮುಂದಿನ ವಾರದಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಆಗಮಿಸುವಂತಹ ಸಾಧ್ಯತೆ ಇದ್ದು, ಅವರ ಮುಂದೆಯೂ ಕೂಡ ತಮ್ಮ ಬೇಡಿಕೆಗಳನ್ನ, ಪ್ರಸ್ತಾವವನ್ನ ಮುಂದಿಡಬೇಕು ಅನ್ನುವಂಥದ್ದು ಮೊದಲನೇ ಪ್ಲಾನು. ಇದರ ಹೊರತಾಗಿ ಕೂಡ ಎಲ್ಲ ದಲಿತ ಸಚಿವರು ಮತ್ತು ಶಾಸಕರು ನೇರವಾಗಿ ದೆಹಲಿಗೆ ತೆರಳಿ ರಾಹುಲ್ ಗಾಂಧಿ ಅವರನ್ನ ಮತ್ತು ಕೆ.ಸಿ. ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ಅಲ್ಲಿಯೂ ಕೂಡ ತಮ್ಮ ಅಹವಾಲನ್ನ ತಿಳಿಸಬೇಕು ಅಂತೇಳಿ ಈಗಾಗಲೇ ಪ್ಲಾನ್ ಅನ್ನ ರೂಪಿಸ್ತಾ ಇದ್ದಾರೆ. ಯಾವ ಕಾರಣಕ್ಕೋಸ್ಕರ ನಾವು ಪ್ರತ್ಯೇಕ ಸಭೆಗಳನ್ನ ಮಾಡಿಸ್ತಾ ಇದ್ದೀವಿ ಮತ್ತು ಪಕ್ಷದಲ್ಲಿ ಮತ್ತು ಸರ್ಕಾರದ ಮಟ್ಟದಲ್ಲಿ ಅಹಿಂದ ನಾಯಕರಿಗೆ ಯಾಕೆ ಪ್ರಾತಿನಿಧ್ಯವನ್ನ ನೀಡಬೇಕು ಮತ್ತು ಅಧಿಕಾರ ಹಂಚಿಕೆಯ ಸೂತ್ರ ಅನ್ನುವಂಥದ್ದು ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ನಡುವೆ ಇರೋದು ಹೌದಾದ್ರೆ ಅದನ್ನ ಬಹಿರಂಗವಾಗಿ ಹೈಕಮಾಂಡ್ ನಾಯಕರು ಸ್ಪಷ್ಟಪಡಿಸಬೇಕು ಅನ್ನುವಂತ ಆಗ್ರಹವನ್ನು ಕೂಡ ಮಾಡೋದಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಮತ್ತು ಪಕ್ಷ ಸಂಘಟನೆಯಲ್ಲಿ ಕೇವಲ ಇಬ್ಬರು ನಾಯಕರು ಮಾತ್ರ ಮಿಂಚುತ್ತಾ ಇದ್ದಾರೆ. ತಮ್ಮ ಕಾಂಟ್ರಿಬ್ಯೂಷನ್ ಕೂಡ ಪಕ್ಷದ ಸಂಘಟನೆಗೆ ಇದೆ. ಲೋಕಸಭೆ, ವಿಧಾನಸಭೆ ಮತ್ತು ಉಪಚುನಾವಣೆಗಳಲ್ಲೂ ಕೂಡ ಅಹಿಂದ ನಾಯಕರ ಕಾಂಟ್ರಿಬ್ಯೂಷನ್ ದೊಡ್ಡ ಮಟ್ಟಿಗಿದೆ. ಇವತ್ತು ಕಾಂಗ್ರೆಸ್ ಸದೃಢವಾಗಿ 136ಕ್ಕಿಂತ ಹೆಚ್ಚಿನ ಸ್ಥಾನವನ್ನು ಗೆಲ್ಲೋದಕ್ಕೆ ಅಹಿಂದ ನಾಯಕರ ಕೊಡುಗೆ ಹೆಚ್ಚಾಗಿದೆ. ಈ ಕಾರಣಕ್ಕೋಸ್ಕರ ಅವರಿಗೆ ಪಕ್ಷದ ಪ್ರಮುಖ ಆಯಕಟ್ಟಿನ ಹುದ್ದೆಗಳಲ್ಲೂ ಕೂಡ ಪ್ರಮುಖ ಸ್ಥಾನವನ್ನ, ಆದ್ಯತೆಯನ್ನ ನೀಡಬೇಕು ಅನ್ನುವಂಥದ್ದು ಇದೀಗ ಅಹಿಂದ ನಾಯಕರ ಹೆಚ್ಚಿನ ಒತ್ತಡ. ಈ ಅಂಶವನ್ನ ಕೇವಲ ಡಿನ್ನರ್ ಮೀಟಿಂಗ್ ನಲ್ಲಿ ಮಾತ್ರ ಪ್ರಸ್ತಾಪ ಮಾಡಬೇಕು ಅಂತ ಹೇಳಿ ತೀರ್ಮಾನ ಆಗಿತ್ತು. ಆದ್ರೆ ಇದೀಗ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿರೋದ್ರಿಂದಾಗಿ ನೇರವಾಗಿ ಹೈಕಮಾಂಡ್ ನ ಬಳಿಯೇ ನಾವು ತೆರಳಿ ಅವರಿಗೆ ತಮ್ಮ ಅಹವಾಲನ್ನ ತಿಳಿಸಬೇಕು ಅಂತ ಹೇಳಿ ಇದೀಗ ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿ ಹಾಗೂ ಎಚ್ ಸಿ ಮಹದೇವಪ್ಪ ನೇತೃತ್ವದ ಸಚಿವರ ಟೀಮ್ ಯೋಜನೆಯನ್ನ ಮಾಡ್ತಾ ಇದೆ. ಎಲ್ಲವೂ ಅಂದುಕೊಂಡಂತೆ ಆದ್ರೆ ಮುಂದಿನ ವಾರ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬರ್ತಾರೆ. ಈ ಸಂದರ್ಭದಲ್ಲಿ ಒಂದಷ್ಟು ಬೇಡಿಕೆಗಳನ್ನ ಕೇಳುವಂತ ಕೆಲಸವನ್ನ ಸುರ್ಜೇವಾಲಾ ಅವರು ಮಾಡಬಹುದು. ಇಲ್ಲದೆ ಹೋದ್ರೆ ಅಹಿಂದ ಸಚಿವರ ಟೀಮ್ ಖಂಡಿತವಾಗಿಯೂ ಕೂಡ ದೆಹಲಿಗೆ ತೆರಳುವಂತದ್ದು ನಿಶ್ಚಿತವಾಗಿದೆ. ಮಧು. ಓಕೆ ಪ್ರಸನ್ನ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.